ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿದ್ದೀರಾ? ನಮ್ಮೂರ್ ದಾರಿಲಿ. ಏನಂದ್ರಿ? ಮತ್ತಿನ್ನೇನಮ್ಮ, ತಿಂಡಿ ತರಕ್ತಾನೆ ಬಂದಿರೋದು. ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ ಅಂತ ಫೋನ್ ಮಾಡಿದೆ. ಇದೊಳ್ಳೆ ಕತೆ ಆಯ್ತಲ್ಲ. ತಿಂಡಿನ ಆನ್ಲೈನಲ್ಲೇ ಆರ್ಡರ್ ಮಾಡಿ ತರಿಸ್ತಾ ಇದ್ದೆ. ಮೊನ್ನೆ ಒಂದಿನ ಲೇಟ್ ಆಗಿ ತಂದ್ಕೊಟ್ರು ಅಂತ ನೀವೇ ಹೋಗಿ ತೊಗೊಂಡು ಬನ್ನಿ ಅಂತ ಕಳಿಸ್ದವಳೆ ನೀನು. ಬೆಳಗಿನ ಟೈಮು ಟ್ರಾಫಿಕ್ ಜಾಸ್ತಿ, ಒಂದು 5 ನಿಮಿಷ ತಡ್ಕೋ. ಆಗಲ್ಲ, ನನಗೆ ಹಸುವು ತಡ್ಕೊಳಕ್ ಆಗಲ್ಲ, ಗೊತ್ತಲ್ವಾ ನಿಮ್ಗೆ? ಗೊತ್ತು ಗೊತ್ತು, ಬರ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ, ಪ್ರೀತು ಫಾಲೋ ಮಾಡ್ತಿದ್ದಾನೆ. ಹಲೋ ಹಲೋ, ದಿಢೀರಂತ ಸ್ಪೀಡ್ ರೇಸ್ ಮಾಡ್ದ. ಫಾಲೋ ಮಾಡ್ತಿರೋದು ಗೊತ್ತಾಯ್ತಾ? ಹಲೋ ಬ್ರೋ. ಪ್ರೀತು, ಏನಾಯ್ತು? ರಾಣ ಇರೋ ಜಾಗ ಗೊತ್ತಾಯ್ತಾ? ಇಲ್ಲ ಬ್ರೋ, ಅವನ್ನೇ ಫಾಲೋ ಮಾಡ್ಕೊಂಡ್ಬಂದೆ. ಆದ್ರೆ ಯಾವುದೋ ಗಾಡಿ ಅಡ್ಡ ಬಂತು, ಮಿಸ್ ಆಗ್ಬಿಟ್ಟ. ಪರವಾಗಿಲ್ಲ ಪ್ರೀತು, ಮನೆಗೆ ಬಾ, ಮುಂದೆ ಏನು ಮಾಡೋದು ಅಂತ ಮಾತಾಡೋಣ. ಸರಿ ಬ್ರೋ. ಸಾರಿ ಬ್ರೋ, ಸಾರಿ. ಅದಕ್ಕೆ ರಾಣ ನನ್ನ ಕಣ್ಮುಂದೇನಿದ್ದ, ಆದರೂ ಅವ್ನು ಹಿಡಿಯೋಕ್ಕಾಗಲಿಲ್ಲ. ಅವನ ಜಾಗನ ಪತ್ತೆ ಮಾಡೋಕ್ಕಾಗಲಿಲ್ಲ ಬ್ರೋ, ಸಾರಿ. ಅವನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೋಬೇಕಷ್ಟೆ. ಇದರಿಂದ ಒಂದಂತೂ ಖಚಿತ ಆಯಿತು, ಅವನು ಊರು ಬಿಟ್ಟು ಹೋಗಿಲ್ಲ, ಇದೇ ಊರಲ್ಲಿದ್ದಾನೆ. ಅವನು ಒಬ್ಬನೇ ಇದ್ದಿದ್ದಿದ್ರೆ ಅವನು ಹೋಟ್ಲಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ಅದನ್ನು ಬಿಟ್ಟು ಮನೆಗೆ ತೊಗೊಂಡು ಹೋಗ್ತಿದ್ದಾನೆ ಅಂತಂದರೆ ಅವನ ಜೊತೆ ಮನೇಲಿ ಬೇರೆ ಯಾರೋ ಇದ್ದಾರೆ ಅಂತ ತಾನೇ ಅರ್ಥ. ಆ ಇನ್ನೊಬ್ಬರು ನಮಗೆ ಪದೇ ಪದೇ ಅನಾಮಿಕ ಕರೆ ಮಾಡೋಳು. ನಿನ್ನ ಗೆಸ್ ಕರೆಕ್ಟಾಗಿದೆ ಪಾರು. ಆ ರಾಣಂಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ. ಅವ್ನು ಮನ್ಸು ಮಾಡಿದ್ರೆ ಮನೆಯಲ್ಲೇ ಎಂತೆಂಥ ಕುಕ್ಗಳನ್ನ ಇಟ್ಕೋಬೋದು, ಅಥವಾ ಆನ್ಲೈನ್ ಆರ್ಡರ್ ಮಾಡಿ ಅವ್ನು ಇಷ್ಟಪಟ್ಟು ಹೋಟ್ಲಿಂದನೇ ತರಿಸ್ಕೋಬೋದು. ಆದ್ರೂ ಅವನೇ ಖುದ್ದಾಗಿ ಹೋಟ್ಲಿಗೆ ಬಂದಿದ್ದ ಅಂದರೆ ಅವ್ರು ಎಷ್ಟು ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಪರವಾಗಿಲ್ಲ ಪ್ರೀತು, ಅವ್ರು ಇದೇ ಊರಲ್ಲಿದ್ದಾರೆ ಅಂತಂದರೆ ಒಂದಲ್ಲ ಒಂದಿನ ಅವ್ರನ್ನ ಪತ್ತೆ ಮಾಡ್ಬೋದು. ಆದರೆ ನಾವು ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರೋದಂತೂ ಸತ್ಯ. ಯಾಕೆ ಅಂದರೆ ಆ ರಾಣ ಬರೀ ಮನೆ ಮಾತ್ರ ಖಾಲಿ ಮಾಡಿರೋದು, ಊರು ಬಿಟ್ಟು ಹೋಗಿಲ್ಲ ಅಂತಂದರೆ ಇದ್ರ ಹಿಂದೆ ಏನೋ ದೊಡ್ಡ ಸಂಚೆ ಇದೆ. ಆ ಸಂಚಿನಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ನಾವು ಇನ್ನಷ್ಟು ಧೈರ್ಯವಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಒಬ್ಬರನ್ನೊಬ್ರು ಬಿಟ್ಕೊಡ್ಬಾರ್ದು. ಹಲೋ, ರಿಕ್ರೂಟ್ಮೆಂಟ್ ಏಜೆನ್ಸಿ? ಹಾಂ ನೋಡಿ, ನಮ್ಗೆ ಅರ್ಜೆಂಟಾಗಿ ಒಂದು ಲೇಡಿ ಕುಕ್ ಬೇಕು, ನಾಳೆನೇ ಕಳಿಸಿ. ಪೇಮೆಂಟು ಎಷ್ಟಾದರೂ ಪರವಾಗಿಲ್ಲ. ಹಾಂ, ಅಡ್ರೆಸ್ ಬರ್ಕೊಳ್ಳಿ. ಯಾಕೆ, ಏನಾಯಿತು? ನಮ್ಮದೇ ಅಜ್ಞಾತವಾಸ ಜೀವನ, ನಾವೇ ಹೊರಗಡೆ ಜನರಿಂದ ಬಚ್ಚಿಟ್ಕೊಂಡು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಹೊರಗಡೆಯಿಂದ ಅಡುಗೆಯವ್ರನ್ನ ಕಳಿಸಿದ್ರೆ ಏನಾಗುತ್ತೆ ಹೇಳಿ? ಟೈಮ್ಗೆ ಕಾಫಿ ತಿಂಡಿ ಊಟ ಸಿಗುತ್ತೆ. ಮಾವ, ಸಾರಿ. ನಮ್ಮ ಬಗ್ಗೆ ಅಡುಗೆ ಅವ್ರಿಗೆ ಗೊತ್ತಾದರೆ ಅವ್ರ ಮೂಲಕ ಯಾರಿಗೆ ಬೇಕಾದ್ರೂ ಗೊತ್ತಾಗ್ಬೋದು. ನಿಮ್ಮನ್ನು ಹುಡುಕ್ತಿರೋ ಆದಿತ್ಯ ಪ್ರೀತಮ್ಗೂ ಗೊತ್ತಾಗಬಹುದು.
ಇವತ್ತು ಬೆಳಿಗ್ಗೆ ನಾನು ತಿಂಡಿ ತರಕ್ಕೆ ಹೋದಾಗ ಪ್ರೀತು ಕಣ್ಗೇನಾದ್ರು ನಾನು ಕಾಣಿಸ್ಕೊಬಿಟ್ಟಿದ್ರೆ ಅಕಸ್ಮಾತಾಗಿ ನಾನು ಅವನನ್ನು ನೋಡ್ದೆ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಪ್ರೀತು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು ನಾನಿರೋ ಜಾಗ ಮಾತ್ರ ಅಲ್ಲ ನೀನು ಬದುಕಿರೋ ವಿಷಯ ಕೂಡ ಅವನಿಗೆ ಗೊತ್ತಾಗ್ತಾ ಇತ್ತು. ಅದಕ್ಕೆ ತಿನ್ನೋದಕ್ಕಾದ್ರೂ ಅಡುಗೆಯವ್ರನ್ನ ಅಪಾಯಿಂಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಾತೆಲ್ಲಿ ನಡೆಯುತ್ತೆ, ನಿಂದೆ ತಾನೆ, ನಡ್ಸು. ಈ ಅರ್ಸನ್ ಕೋಟೆನ ಒಡೆಯೋದಕ್ಕೆ ನಾವು ಇಡೀ ಲೈಫ್ ಟೈಮ್ ತೊಗೊಂಡ್ರೆ ವೇಸ್ಟ್ ಆಗ್ಬಿಡುತ್ತೆ ಅನಿಷ್ಟ. ಯಾಕೆಂದರೆ ಮಗ ಸೊಸೆ ಬಾಯಿ ಬಿಡದೇ ಇದ್ರು ಅವರು ಒದ್ದಾಟ ನೋಡಿ ರಘುರಾಮ್ಗೆ ಈಗಾಗಲೇ ಡೌಟ್ ಬಂದಿದೆ. ಆದಿ ಪಾರುನ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದನ್ನ ರಘುರಾಮ್ ಅಖಿಲಂಗೆ ಹೇಳಿದ್ದಾನೆ. ಅದ್ರ ಪ್ರಕಾರ ಏನಾರು ಅಖಿಲ ಪತ್ತೇದಾರಿಕೆ ಶುರು ಮಾಡಿದ್ರೆ ನಮ್ಮ ಚಾಪ್ಟರ್ ಕ್ಲೋಸ್. ಅಲ್ಲಿವರೆಗೂ ನಾನೇನಾದರೂ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಡ್ತಾ ಇರ್ತೀನಾ? ನನ್ನ ತಲೆಯಲ್ಲಿ ಆಲ್ರೆಡಿ ಬೇರೆ ಪ್ಲಾನ್ ನಡೀತಾ ಇದೆ. ಏನು? ಅಲ್ಲ, ಮತ್ತೆ ಮೂರನೇ ವ್ಯಕ್ತಿ ಬಂದ್ರೆ? ಬರೋ ಮೂರನೇ ವ್ಯಕ್ತಿ ನಮಗೆಷ್ಟು ಯೂಸ್ಫುಲ್ ಆಗಿರ್ತಾರೆ ಅನ್ನೋದು ಮುಖ್ಯ. ನೀನು ಬರೋಕ್ಕೆ ಮುಂಚೆ ನಿಮ್ಮಮ್ಮನೂ ಹೀಗೆ ಅಂತಿದ್ಲು, ನಮ್ಮ ಗೆಲುವು ಕಾರಣ ಆಗಿರೋ ಮೂರನೇ ವ್ಯಕ್ತಿ ಬರಲಿ, ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ. ನೀನು ಬಂದು ನಿಮ್ಮಮ್ಮನ್ನೇ ನನಗೆ ಹಳೇದೆಲ್ಲ ನೆನೆಸಿದ್ರೆ ನಿನಗೂ ಅದೇ ಗತಿ ಕಾಣಿಸ್ಬೇಕಾಗತ್ತೆ. ನನಗೆ ಕೋಪ ಬರ್ಸೋ ಥರ ಮಾತಾಡಬೇಡ, ಹುಷಾರ್. ಬರು ನನಗೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಮಾತಾಡ್ಲಾ? ಹಾಯ್ ಮಗಳೇ, ನಾನು ನಿಮ್ಮಪ್ಪ ಮಾತಾಡ್ತಾ ಇರೋದು. ಹೇಗಿದೆಯಾ? ಹಾರು, ನಮ್ಮ ಮಗಳಿಗೆ ನಾನು ಮಾತಾಡೋದೆಲ್ಲ ಕೇಳಿಸುತ್ತಲ್ವಾ? ಅವಳಿಗೆ ಕಿವಿ ಕೇಳಿಸುತ್ತಲ್ವಾ? ಇವಾಗ ಕಣ್ಣು ಕಾಣಿಸುತ್ತಲ್ವಾ? ಯಜಮಾನ್ರೆ, ನನಗಿದು ಮೊದಲನೇ ಮಗು, ಅಷ್ಟೆಲ್ಲ ಮಾಹಿತಿ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಓ, ಹಾಗಾದರೆ ನಿನಗೆ 2ನೇ 3ನೇ ಮಗು ಆಗೋಷ್ಟೊತ್ತಿಗೆ ಎಲ್ಲ ಕರೆಕ್ಟಾಗಿ ಗೊತ್ತಿರುತ್ತೆ ಅಲ್ವಾ? ಯಜಮಾನ್ರೆ, ಯಾಕೋ ನಿಮ್ಮ ಆಸೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ? ನಿಮ್ಮ ಮಗಳು ನನಗೆ ಎಷ್ಟು ಕಾಟ ಕೊಡ್ತಾಳೆ ಅನ್ನೋದ್ರ ಮೇಲೆ ನಂಗೆ ಎಷ್ಟು ಜನ ಮಕ್ಕಳು ಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀನಿ. ಇವಾಗ ನಿನ್ನ ಹೊಟ್ಟೆಲಿರೋ ನಮ್ಮ ಮಗಳು ತುಂಬ ಜಾಣ ಮಗಳು, ಅವಳು ಯಾವ ತೊಂದರೆನೂ ಕೊಡಲ್ಲ. ಓ, ಈಗಲಿಂದನೇ ಮಗಳ ಪರ ವಕ್ಕಾಲತ್ತಾ? ಅದು ಹೇಗೆ ಹೇಳ್ತೀರಾ ಅವಳು ನನಗೆ ತೊಂದರೆ ಕೊಡಲ್ಲ, ಜಾಣ ಮಗುನೇ ಆಗ್ತಾಳೆ ಅಂತ? ಯಾಕೆ ಅಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಆದರೆ ನನ್ನ ಮಗಳಿಗೆ ನಾನು ಗುರು. ಗರ್ಭದಲ್ಲಿದ್ದಾಗಿಂದನೇ ಮಗು ಒಳ್ಳೆಯದನ್ನೇ ಕಲಿತಾ ಬೆಳಿಬೇಕು. ಅಮ್ಮಂಗೆ ಹೆರಿಗೆ ಟೈಮಲ್ಲಿ ಯಾವ ತೊಂದರೆನೂ ಮಾಡಬಾರ್ದು. ಅಷ್ಟೇ ಅಲ್ಲ, ಜೀವನದಲ್ಲೇ ಯಾರಿಗೂ ನೋವು ಮಾಡಬಾರ್ದು ಅನ್ನೋದನ್ನು ನಾನು ನನ್ನ ಮಗಳಿಗೆ ಈಗಿಂದನೇ ಹೇಳ್ಕೊಡ್ತೀನಿ. ಅಂಥ ಕತೆಗಳನ್ನ ಹೇಳೇ ಬೆಳೆಸ್ತೀನಿ. ಆಗಿಂದ 10 ಸರಿ ಹೇಳಿದ್ದೀನಿ, ನಾನಿಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ಈ ಮನೆಯಲ್ಲಿ ಅತ್ತೆ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ತವ್ರ ಮನೆಗಿಂತ ಹೆಚ್ಚಿನ ಪ್ರೀತಿ ತೋರಿಸಿ ನನ್ನನ್ನು ನೋಡ್ಕೊಳ್ತಿದ್ದಾರೆ ಗೊತ್ತಾ? ಸರಿ, ಆಯಿತು. ಸರಿ. ಜನನಿ, ಯಾರದಮ್ಮ ಫೋನು? ವೀರನಂದ? ಅಲ್ಲ ಅತ್ತೆ, ನಮ್ಮ ಚಿಕ್ಕಮ್ಮ. ಓ, ನಿನ್ನ ತಾಯಿ ತಂಗಿ ರತ್ನವೇಣಿನಾ? ಎಷ್ಟು ವರ್ಷ ಆಗೋಗಿದೆ ಅವರನ್ನು ನೋಡಿ? ನಾನಂತೂ ಅವ್ರನ್ನ ನೋಡೇ ಇಲ್ಲ. ಆದಿತ್ಯ ಮದುವೆ ಕರೆದಿದ್ವಿ, ಅವ್ರು ಬರಲಿಲ್ಲ ಅಷ್ಟೇ. ನೀನು ಬಸ್ರಿ ಅಂತ ಗೊತ್ತಾಗಿ ಆರೋಗ್ಯ ವಿಚಾರಿಸೋಕ್ಕೆ ಅಂತ ಫೋನ್ ಮಾಡಿದ್ರಾ?
ಚಿಕ್ಕಮ್ಮಂಗೆ ನನ್ನಂದರೆ ತುಂಬ ಪ್ರೀತಿ. ಹೌದಮ್ಮ, ನಿಮ್ಮ ತಾಯಿ ಹೋದ್ಮೇಲೆ ತಾನೇ ನಿನ್ನನ್ನು ಕರ್ಕೊಂಡು ಹೋಗಿ ನೋಡ್ಕೋತೀನಿ ಅಂತಲೂ ಹೇಳಿದ್ರು. ಆದರೆ ವೀರಣ್ಣ ಕಳಿಸ್ಕೊಡ್ಲಿಲ್ಲ. ಜನನಿಗೆ ತಾಯಿ ಇಲ್ದಿದ್ರೇನಂತೆ, ತಂದೆ ತಾಯಿ ಇಬ್ಬರ ಸ್ಥಾನದಲ್ಲೂ ನಿಂತು ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರು. ನಾನು ಬದುಕಿರೋವರೆಗೂ ನನ್ನ ಮಗಳನ್ನ ಇನ್ನೊಬ್ಬರ ಆಶ್ರಯದಲ್ಲಿ ಬಿಡಲ್ಲ ಅಂತ ಹೇಳ್ದ. ಜನನಿನ ವೀರಣ್ಣ ಹಾಗೇ ನೋಡ್ಕೊಂಡ್ರು ಕೂಡ. ನಿಮ್ಮಮ್ಮ ಹೋದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂತ ಅಪ್ಪಾಜಿ ಎಷ್ಟು ಹೇಳಿದ್ರು ಅವ್ನು ಮಾಡ್ಕೊಂಡಿಲ್ಲ ಅಮ್ಮ. ನಿನಗೋಸ್ಕರ ಬದುಕ್ತಾ ಬಂದ. ತಾಯಿ ಇಲ್ಲದೆ ಇರೋ ಕೊರತೆ ನಿನಗೆ ಕಾಣದೇ ಇರೋ ಥರ ಅವ್ರು ನಿನ್ನ ನೋಡ್ಕೊಂಡಿದ್ರು. ನಿನ್ನ ಮೇಲೆ ಎಂಥ ಪ್ರೀತಿ ಗೊತ್ತಾ ಅವ್ರಿಗೆ, ಮತ್ತೆ ತುಂಬ ಪೊಸೆಸಿವ್ ಕೂಡ. ನಿನಗೊಂದು ಚಿಕ್ಕ ನೋವಾದರೂ ಅವ್ರು ಸಹಿಸ್ಕೋತಿರ್ಲಿಲ್ಲ. ಈಗಲೂ ಅಷ್ಟೆ, ನಾನು ಚೆನ್ನಾಗಿದ್ದೀನಿ ಅಂತ ಎಷ್ಟು ಸರಿ ಹೇಳಿದ್ರು ಹೇಗಿದ್ಯಾ ಹೇಗಿದ್ಯಾ ಅಂತ ಪದೇ ಪದೇ ಕೇಳಿ ಖಾತ್ರಿ ಮಾಡ್ಕೊಳ್ತಾ ಇದ್ರು. ಈ ಟೈಮಲ್ಲಿ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ತಾನೆ ಇದ್ರು. ನಾನು ಸರಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ತಾಯಿ ಸ್ಥಾನನೇ ಅಂಥದ್ದು, ಅವಳ ಮನಸ್ಸೇ ಹಾಗೆ. ಸದಾ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅವ್ರು ಚೆನ್ನಾಗಿರೋದನ್ನ ಕಣ್ತುಂಬ ನೋಡಿದ್ರೇ ಸಮಾಧಾನ ಅವಳಿಗೆ. ರತ್ನವೇಣಿಯವರು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಮನೆಗೆ ಬರಕ್ಕೆ ಹೇಳು, ನಾವು ಎಲ್ಲ ನೋಡ್ದಾಗತ್ತೆ. ಸರಿ ಅತ್ತೆ, ಚಿಕ್ಕಮ್ಮ ಮತ್ತೆ ಫೋನ್ ಮಾಡಿದ್ರೆ ನಿಮ್ಮ ಕೈಗೆ ಕೊಡ್ತೀನಿ, ನೀವೇ ಹೇಳಿವ್ರಂತೆ. ನಾವು ಹೆತ್ತ ಮಕ್ಕಳು, ನಮ್ಮ ಕಣ್ಮುಂದೆ ಬೆಳೆದ ಮಕ್ಕಳು ಅಪ್ಪ ಅಮ್ಮ ಆಗ್ತಿರೋದು ನೋಡಿದ್ರೆ ಒಂಥರ ಖುಷಿ. ಅಂಥದ್ರಲ್ಲಿ ನೀವು ನಿಮ್ಮ ಹುಟ್ಟೋ ಮಗು ಬಗ್ಗೆ ಕನಸು ಕಟ್ತಾ ಇದ್ದೀರಲ್ಲ, ಅದನ್ನು ನೋಡೋದಂತೂ ಇನ್ನೂ ಖುಷಿ ಆಗುತ್ತೆ. ದೊಡ್ಡ ಯಜಮಾನರು ಹುಟ್ಟೋ ಮಗುಗೆ ಒಳ್ಳೆ ಸಂಸ್ಕಾರ ಕೊಡುವಂಥ ಕನಸು ಕಾಣ್ತಿದ್ದಾರೆ. ನೀವಿಬ್ಬರು ಒಳ್ಳೆ ತಂದೆ ತಾಯಿ ಆಗ್ತೀರ. ನಿಮ್ಗೆ ಹುಟ್ಟೋ ಮಗು ಕೂಡ ಒಳ್ಳೆ ಮಗುನೇ ಹುಟ್ಟುತ್ತೆ. ಅದು ನಿಮಗೆ ಅದೃಷ್ಟ ಹೊತ್ತು ತರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಅಪ್ಪ, ಅಕ್ಕನ್ನ ಊಟಕ್ಕೆ ಕರ್ಕೊಬರ್ತೀನಿ ಅಂತ ಬಾವ ಬಂದರು. ಅಕ್ಕ ಬಾವ ಬರಲಿಲ್ಲ ಅಂತ ನೀನು ಬಂದೆ. ನೀವು 3 ಜನಕ್ಕೆ ಊಟಕ್ಕೆ ಕಾದು ಕಾದು ಸಾಕಾಗಿ ನಾನು ಬಂದೆ. ಇಲ್ಲಿ ನೀವು 3 ಜನ ನೋಡಿದ್ರೆ ನನ್ನ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಓಹೋ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ನನ್ನ ಸೊಸೆ ಅಂತ ಹಕ್ಕು ಚಲಾಯಿಸೋದಕ್ಕೆ ಬರೀ ಮಾತಾಡೋದಲ್ಲ ಕಣೋ. ಸೊಸೆ ಕೇಳಿದ್ದನ್ನ ಕೊಡಿಸೋ ಸಾಮರ್ಥ್ಯ ಬೆಳೆಸ್ಕೋಬೇಕು. ಓದೋ ಟೈಮ್ನಲ್ಲಿ ಚೆನ್ನಾಗಿ ಓದಬೇಕು, ದುಡಿಯೋ ಟೈಮ್ನಲ್ಲಿ ಚೆನ್ನಾಗಿ ದುಡಿಬೇಕು. ಅಪ್ಪ, ನೀನ್ ಹೇಳ್ದಂಗೆ ನನ್ನ ಸೊಸೆ ನೋಡ್ಕೊಳಕ್ಕೆ ಅಷ್ಟೆಲ್ಲ ದುಡಿಬೇಕಾಗಿಲ್ಲ. ಯಾಕೆ ಅಂದ್ರೆ ನಮ್ಮ ಅಕ್ಕನ ಮಗಳಲ್ವಾ, ಅವಳು ಅಷ್ಟೇ ಸಿಂಪಲ್ ಆಗಿರ್ತಾಳೆ. ಒಂದು ಪುಟ್ಟು ಲಂಗ ಬ್ಲೌಸು, ಜಡೆಗೆ ಕಲರ್ ಕಲರ್ ರಿಬ್ಬನ್ನು, ದಿನಕ್ಕೊಂದಿಷ್ಟು ಮಲಗೆ ಹೂವು. ಅರಸನಕೋಟೆ ಮೊಮ್ಮಗು ಆಗಿರೋದ್ರಿಂದ ನಾರ್ಮಲ್ ಲಂಗ ಬ್ಲೌಸ್ ಬದಲು ರೇಷ್ಮೆ ಲಂಗ ಬ್ಲೌಸು, ಮತ್ತೆ ಒಂದು ಸ್ವಲ್ಪ ಆಟ ಸಾಮಾನು. ನನಗೆ ಓಕೆನಪ್ಪ. ಇದೇನಪ್ಪ ಇದು? ಆಗ್ಲೇ ನನ್ನ ಮಗಳನ್ನ ಹೆಣ್ಣು ಕೇಳೋತ್ರ ಕೇಳ್ತಾ ಇದ್ದಾನೆ. ಹೌದೇನೋ ಕತ್ತೆ ಬಡವ? ಅರಸನಕೋಟೆ ಅಖಿಲಮ್ಮನವ್ರ ಮೊಮ್ಮಗು ಮೇಲೆ ಈಗಲೇ ಕಣ್ಣಾಗ್ತಿದೀಯಾ? ಪಾರು. ಹಲೋ ರೇ, ನಿಲ್ಸ್ರಿ. ಯಾರ್ರೀ ನೀವು? ಎಲ್ಲಿಂದ ಬರ್ತಿರೋದು? ಹೆಸರು ವಿಳಾಸ ರಿಜಿಸ್ಟರ್ ಮಾಡ್ದೆ ಹಂಗೆ ನುಗ್ತಾ ಇದ್ರಲ್ಲ. ಅದನ್ನೆಲ್ಲ ಆಮೇಲೆ ಮಾಡ್ಕೋ, ಈಗ ಮೊದಲು ಒಳಗೆ ಹೋಗಕ್ ಬಿಡು. ಮೇಡಮ್, ಹೊರಗಡೆ ಯಾರೇ ಬಂದ್ರು ಕೂಡ ಡೀಟೇಲ್ಸ್ ತಗೊಂಡು ಒಳಗಡೆ ಬಿಡೋ ಆಗಿಲ್ಲ, ಅದು ರೂಲ್ಸು.
ನನ್ನ ಕೆಲಸ ಮುಗೀತು, ತಗೋ ನಿನ್ ಫೋನ್. ಏನಕ್ಕೆ ಆಗ ನೋಡ್ತಿದ್ಯಾ? ಗಣಿ, ರಮೇಶ್ ಅಣ್ಣ ಯಾರ ಜೊತೆ ಜಗಳ ಆಡ್ತಿರೋಂಗಿದೆ ನೋಡು. ಏಯ್, ಏನು ನನ್ನ ಹತ್ರನೇ ರೂಲ್ಸ್ ಮಾತಾಡ್ತೀಯಾ? ನಿನ್ನ ಈ ಹೆಂಗ್ಸ ಯಾರಪ್ಪ ಬರ್ತಿದ್ದ ಹಾಗೆ ಫೈಟಿಂಗಿಗೆ ನಿಂತ್ಬಿಟ್ಟಿದ್ದಾಳೆ. ನಾನು ಯಾವತ್ತೂ ನೋಡೇ ಇಲ್ವಲ್ಲ ಇವಳನ್ನ. ಹಾ, ಪಾರ್ವತಿ ಬೇರೆ ಇವಳ ಜೊತೆ ಫೈಟಿಂಗ್ ಮಾಡೋಕೆ ನಿಂತಿದ್ದಾಳೆ. ಈಗ ಈ ದೃಶ್ಯನ ಇಲ್ಲೇ ನಿಂತ್ಕೊಂಡು ಮಜಾ ತಗೊಳ್ಳ ಅಥವಾ ಅಕ್ಕನ್ಗೆ ಹೇಳೋದು ಸೇಫಾ? ಫ್ರೆಂಡ್ಸ್, ಏನು ಮಾಡಲಿ? ಅಕ್ಕನ್ಗೆ ಹೇಳೋದೇ ಬೆಸ್ಟ್. ಅಕ್ಕ ಅಕ್ಕ ನೋಡ್ ಪಾರ್ವತಿ, ಅರ್ಸನಕೋಟೆಗೆ ಯಾವುದೇ ವೆಹಿಕಲ್ಸ್ ಬಂದರೂ ಕೂಡ ಅವ್ರ ಬಗ್ಗೆ, ಅವ್ರು ತಂದಿರೋ ವೆಹಿಕಲ್ಸ್ ಬಗ್ಗೆ ನಾನು ಡೀಟೇಲ್ಸ್ ತಗೋಬೇಕು. ನನ್ನ ಜವಾಬ್ದಾರಿ ತಾನೇ. ಅಕಸ್ಮಾತ್ ನಾಳೆ ಹೆಚ್ಚು ಕಮ್ಮಿ ಆದರೆ ನಾನು ತಾನೇ ಉತ್ತರ ಕೊಡಬೇಕು. ನಿಮ್ಮ ಹೆಸರು ವಿಳಾಸ ಎಂಟ್ರಿ ಮಾಡಿ ಅಂದರೆ ಒಡೆಯೋಕ್ಕೆ ಬರ್ತಾ ಇದ್ದಾರೆ. ಈ ಸೆಕ್ಯೂರಿಟಿ ಅವನು ನಿನ್ನ ಹತ್ರ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ ಅಂದ್ರೆ ನೀನು ಈ ಮನೆ ಕೆಲಸದೋಳೆನಾ? ಅಖಿಲಾಂಡೇಶ್ವರಿ ಅವರು ಮನೆ ಕೆಲಸದವ್ರನ್ನೆಲ್ಲ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಅನ್ಸತ್ತೆ. ಅಕ್ಕ 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 ಏನ್ ದಾಮಿನಿ? ಸುನಾಮಿ ಅಕ್ಕ, ಸುನಾಮಿ. ಸುನಾಮಿನ? ಹ್ಞೂ ಅಕ್ಕ, ಸುನಾಮಿ ಥರ ಹೆಂಗಸು ನಮ್ಮ ಗೇಟ್ ಹತ್ರ ಬಂದಿದ್ದಾಳೆ. ಹೆಂಗ್ಸ? ನಮ್ಮ ಮನೆಗೆ ಪ್ರತಿದಿನ ಎಷ್ಟೋ ಜನ ಬರ್ತಿರ್ತಾರೆ. ಇವ್ರು ಯಾರು? ಅಷ್ಟು ಡೀಟೇಲ್ ಕೇಳಿದ್ದಕ್ಕೆ ಸೆಕ್ಯೂರಿಟಿ ರಮೇಶ್ ಅಣ್ಣನ ಮೇಲೆ ಕೈ ಎತ್ತಿದ್ಲು. ಅಷ್ಟರಲ್ಲಿ ಪಾರ್ವತಿ ಬಂದು ಆ ಹೆಂಗ್ಸ ಹತ್ರ ಜಗಳ ಮಾಡ್ತಾ ನಿಂತಿದ್ದಾಳೆ. ನನ್ನ ಸೊಸೆ ಪಾರ್ವತಿ ಜೊತೆ ಜಗಳ ಮಾಡಕ್ಕೆ ಯಾವಳಿಗಾದ್ರೂ ಎಷ್ಟು ಧೈರ್ಯ? ಆ ಹೆಂಗ್ಸ್ ಯಾರೇ ಆಗಿರ್ಲಿ, ಈ ಪಾರ್ವತಿ ಒಳ್ಳೆ ಸ್ಲಮ್ಮೋರ್ ತರ ಆ ಗೇಟ್ ಹತ್ರ ನಿಂತ್ಕೊಂಡು ಜಗಳ ಆಡ್ತಿದ್ದಾಳೆ. ಎಲ್ಲಿ ಹೋಗ್ಬೇಕು ಅವಳ ಬುದ್ಧಿ? ದಾಮಿನಿ, ಯಾರೋ ಗುರುತು ಪರಿಚಯ ಇಲ್ದೇ ಇರೋಳು ಬಂದು ನಮ್ಮ ಮನೆ ಸೊಸೆ ಜೊತೆ ಜಗಳ ಮಾಡ್ತಾ ನಿಂತಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಬಂದಿದೀಯಾ? ಅಲ್ಲ ಅಕ್ಕ, ಅದು ಜಾಗ ಬಿಡು. ಫ್ರೆಂಡ್ಸ್, ಇದೇನಿದು? ಅಕ್ಕ ನನ್ನ ಸೊಸೆ ಅಂತ ಹೋಗ್ತಾ ಇದ್ದಾರೆ. ಅಯ್ಯಯ್ಯೋ. ಚಿಕ್ಕತ್ತೆ, ಅತ್ತೆ ಅಕ್ಕ ಶೌಚದಲ್ಲಿ ಹೋಗ್ತಿದ್ದಾರೆ. ಅಯ್ಯೋ, ಅದನ್ನ ನೀನು ನೋಡ್ಬೇಕು. ಬಾ ಬಾ ಬಾ. ಪಾರ್ವತಿ ಈ ಮನೆ ಕೆಲಸದವಳಲ್ಲ. ಪಾರ್ವತಿ ಈ ಮನೆ ಮನುಷ್ಯರ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ಸಂಬಂಧ ಸಮಜಾಯಿಷಿ ಕೊಡೋ ಅಗತ್ಯ ಇಲ್ಲ. ಅರ್ಸನಕೋಟೆ ಯಜಮಾನಿ ಆದವರು ಕೆಲ್ಸದವ್ರನ್ನೂ ಕೂಡ ಮನುಷ್ಯರ ಥರ ಕಾಣ್ತಾರೆ, ಗೌರವದಿಂದ ನಡೆಸ್ಕೋತಾರೆ. ಅವ್ರ ಮನೆ ಬಾಗ್ಲಿಗೆ ಬಂದಿದ್ದೀರಾ, ಒಳ್ಳೆ ಸಂಸ್ಕಾರನಾದರೂ ಕಲ್ತ್ಕೊಂಡು ಹೋಗಿ. ಏನು ಮಾಡ್ತಿದ್ದೆ ಚಿನ್ನ? ಜಗಳ. ಗಣಿ, ನೀನಾ? ಹೌದು ಬಾವಾ. ಬಾರು ಇಲ್ಲಿ ಗಣಿ, ಏನೋ ಜಗಳ ಅಂತ ಇದ್ದೆ. ಅರ್ಸನಕೋಟೆಗೆ ಯಾರೋ ಒಬ್ರು ರೌಡಿ ಹೆಂಗ್ಸ್ ಬಂದಿದ್ದಾರೆ. ಅಕ್ಕನ ಜೊತೆ ಅವ್ರು ಜಗಳ ಆಡ್ತಿದ್ದಾರೆ. ಹೌದಾ? ಯಾರದು? ಗೊತ್ತಿಲ್ಲ ಬಾವಾ. ನಾವು ಅರ್ಸನಕೋಟೆಗೆ ಬಂದಾಗಿಂದ ಅವ್ರನ್ನ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಅವ್ರನ್ನ ನೋಡ್ತಾ ಇರೋದು. ಹೌದಾ? ಯಾವ ಕಾರಣ ಜಗಳ ಆಡ್ತೀಯಾರೋ? ಆ ಹೆಂಗ್ಸು ರಮೇಶ್ ಅಣ್ಣಂಗೆ ಹೊಡಿಯಕ್ ಹೋದ್ರು. ಇವಾಗ ನೋಡಿದ್ರೆ ಅಕ್ಕಂಗ್ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾರೆ. ಹೌದಾ? ಏಯ್, ಅಲ್ಲಿ ಬೇರೆ ಯಾರು ಇಲ್ವಾ ಜಗಳ ಬಿಡ್ಸಕ್ಕೆ? ಇಲ್ಲ ಬಾಬಾ. ಸರಿ ಗಣಿ, ನೀನೇನು ಹೆದರ್ಕೋಬೇಡ. ನಾನು ಬರೋವರೆಗೂ ಪಾರನ ಸಂಭಾಳಿಸು. ನಾನು ಇವಾಗಲೇ ಮನೆಗೆ ಹೊರಡ್ತೀನಿ. ಹಾಂ, ಸರಿ ಬಾಬಾ. ಒಂಚೂರು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬರ್ತೀರಾ? ಹಾಸ್ಪಿಟಲ್ಗಾ? ಹೂನಪ್ಪ, ನಮ್ಮ ಕಡೆಯವ್ರು ಯಾರನ್ನೂ ಅಡ್ಮಿಟ್ ಮಾಡಿದ್ದಾರೆ, ಸ್ವಲ್ಪ ಅರ್ಜೆಂಟ್ ಬಾರಪ್ಪ. ಅಮ್ಮ, ಒಂದು ನಿಮಿಷ.
ಪ್ರೀತು ಕಾಲ್ ಕನೆಕ್ಟ್ ಆಗ್ತಾ ಇಲ್ವಲ್ಲ. ಪ್ರೀತು ಒಂದು ವಾಯ್ಸ್ ನೋಟ್ ಹಾಕ್ತೀನಿ. ಪ್ರೀತು, ಮನೆ ಹತ್ರ ಯಾವುದೋ ಹೆಂಗ್ಸ್ ಬಂದು ಪಾರು ಜೊತೆ ಜಗಳ ಆಡ್ತಾ ಇದ್ದಾಳಂತೆ. ಪ್ಲೀಸ್ ನೀನು ಇಮಿಡಿಯೇಟ್ ಹೋಗಿ ನೋಡು. ನನಗೊಂದು ಬಾಡಿಗೆ ಇದೆ, ಬೇಗ ಮುಗಿಸ್ಕೊಂಡ್ಬರ್ತೀನಿ. ಅವ ಹತ್ಕೊಳ್ಳಿ. ಈ ಮನೆ ಯಜಮಾನಿ ದೇವತೆ ಅಂತವ್ರು. ಆ ದೇವ್ರನ್ ಕಂಡ್ರೆ ಆಗದೆ ಇರೋರು ಇರ್ತಾರಲ್ವಾ, ಅಂಥವ್ರು ಈ ಮನೆಗೆ ಯಾವ ಮುಖವಾಡನಾರು ಹಾಕೊಂಡು ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು ಅನ್ನೋ ಭಯ ನಮಗೆ. ನಾನು ಈ ಮನೆಗೆ ಬಂದು ಸುಮಾರು ವರ್ಷಗಳೇ ಆಗಿವೆ. ಇಷ್ಟು ವರ್ಷಗಳಲ್ಲಿ ನಾನು ಯಾವತ್ತೂ ನಿಮ್ಮನ್ನ ನೋಡಿದ್ದೇ ಇಲ್ಲ. ನಿಮ್ಮನ್ನ ನಾನು ಇಲ್ಲಿ ನೋಡ್ತಾ ಇರೋದು ಮೊದಲನೇ ಸಲ. ಅದಕ್ಕೆ ಸೌಜನ್ಯದಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯಾರು, ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ, ಯಾರನ್ನು ನೋಡೋದಕ್ಕೆ ಬಂದಿದ್ದೀರಾ ಅಂತ ರಮೇಶ್ ಅಣ್ಣಂಗೆ ವಿವರವಾಗಿ ತಿಳಿಸಿ. ಹೇಳಲಿಲ್ಲ ಅಂದ್ರೆ ಅರ್ಸನ್ ಕೋಟೆ ಒಳಗಡೆ ಕಾಲಿಡೋದಿಕ್ ಬಿಡಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಇಲ್ಲಿಂದ ವಾಪಸ್ ಹೋಗ್ತಾ ಇರ್ಬೇಕಾಗತ್ತೆ. ಏಯ್